ಬಾಸ್ ಕನ್ನಡ ಸೀಸನ್ 1 ಕಾರ್ಯಕ್ರಮದಲ್ಲಿ ರನ್ನರ್ ಅಪ್ ಆಗಿದ್ದವರು ಅರುಣ್ ಸಾಗರ್. ಅದ್ಭುತ ಕಲಾ ವಿನ್ಯಾಸಕರಾಗಿರುವ ಅರುಣ್ ಸಾಗರ್ ಇತ್ತೀಚೆಗಷ್ಟೇ ಹಂಪಿ ಉತ್ಸವದ ವೇದಿಕೆ ವಿನ್ಯಾಸ ಮಾಡಿದ್ದರು. ಸಿನಿಮಾಗಳಿಗೆ ಹಾಗೂ ಈವೆಂಟ್ಗಳಿಗೆ ಕಲಾ ನಿರ್ದೇಶನ ಮಾಡುವಲ್ಲಿ ಅರುಣ್ ಸಾಗರ್ ಬ್ಯುಸಿಯಾಗಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 2 ಕಾರ್ಯಕ್ರಮದಲ್ಲಿ ರನ್ನರ್ ಅಪ್ ಆಗಿದ್ದವರು ಸೃಜನ್ ಲೋಕೇಶ್. ಸದ್ಯ ನಮ್ಮಮ್ಮ ಸೂಪರ್ ಸ್ಟಾರ್ ಸೀಸನ್ 3ನ ರಿಯಾಲಿಟಿ ಶೋನಲ್ಲಿ ಸೃಜನ್ ಲೋಕೇಶ್ ತೀರ್ಪುಗಾರರಾಗಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 3 ಶೋನಲ್ಲಿ 2ನೇ ಸ್ಥಾನವನ್ನ ಪಡೆದವರು ಚಂದನ್ ಕುಮಾರ್. ಅಭಿನಯದಲ್ಲಿ ಬ್ಯುಸಿಯಾಗಿರುವ ಚಂದನ್ ಕುಮಾರ್ ಹೋಟೆಲ್ ಉದ್ಯಮಿ ಕೂಡ ಹೌದು. ಹಲವೆಡೆ ಮಂಡಿಪೇಟೆ ಪಲಾವ್ ಬ್ರಾಂಚ್ಗಳನ್ನ ಚಂದನ್ ಕುಮಾರ್ ಶುರು ಮಾಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 4 ಕಾರ್ಯಕ್ರಮದ ರನ್ನರ್ ಅಪ್ ಕಿರಿಕ್ ಕೀರ್ತಿ. ಪತ್ರಕರ್ತರಾಗಿರುವ ಕಿರಿಕ್ ಕೀರ್ತಿ ಇದೀಗ ತಮ್ಮ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 5 ಕಾರ್ಯಕ್ರಮದಲ್ಲಿ 2ನೇ ಸ್ಥಾನ ಪಡೆದವರು ದಿವಾಕರ್. ರನ್ನರ್ ಅಪ್ ಆದ್ಮೇಲೆ ದಿವಾಕರ್ ರೆಮಿಡೀಸ್ ಎಂಬ ತಮ್ಮದೇ ಸ್ವಂತ ಕಂಪನಿ ಆರಂಭಿಸಿದ್ದಾರೆ ದಿವಾಕರ್. ಕನ್ನಡ ಬಿಗ್ ಬಾಸ್ ಸೀಸನ್ 6 ಕಾರ್ಯಕ್ರಮದಲ್ಲಿ ರನ್ನರ್ ಅಪ್ ಆದವರು ಗಾಯಕ ನವೀನ್ ಸಜ್ಜು. ಸದ್ಯ ಹಾಡುಗಳ ಸಂಯೋಜನೆಯಲ್ಲಿ ನವೀನ್ ಸಜ್ಜು ಬ್ಯುಸಿಯಾಗಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 7ರ ಕಾರ್ಯಕ್ರಮದಲ್ಲಿ ರನ್ನರ್ ಅಪ್ ಆದವರು ಕುರಿ ಪ್ರತಾಪ್. ರಿಯಾಲಿಟಿ ಶೋಗಳಿಗೆ ಆಂಕರಿಂಗ್ ಮಾಡುತ್ತಿದ್ದಾರೆ ಕುರಿ ಪ್ರತಾಪ್. ಬಿಗ್ ಬಾಸ್ ಕನ್ನಡ ಸೀಸನ್ 8 ಕಾರ್ಯಕ್ರಮದಲ್ಲಿ ರನ್ನರ್ ಅಪ್ ಆದವರು ಕೆಪಿ ಅರವಿಂದ್. ಬಿಗ್ ಬಾಸ್ ಮುಗಿದ ಮೇಲೆ ದಿವ್ಯಾ ಹುಡುಗ ಜೊತೆ ಅರ್ಧಂಬರ್ಧ ಪ್ರೇಮಕತೆ ಚಿತ್ರದಲ್ಲಿ ಕೆಪಿ ಅರವಿಂದ್ ನಟಿಸಿದ್ದರು. ಬಿಗ್ ಬಾಸ್ ಕನ್ನಡ ಸೀಸನ್ 9 ಕಾರ್ಯಕ್ರಮದಲ್ಲಿ ರಾಕೇಶ್ ಅಡಿಗ ರನ್ನರ್ ಅಪ್ ಆದವರು. ಸದ್ಯ ನಾನು ಮತ್ತು ಗುಂಡಾ 2 ಸಿನಿಮಾದಲ್ಲಿ ರಾಕೇಶ್ ಅಡಿಗ ಬ್ಯುಸಿಯಾಗಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಕಾರ್ಯಕ್ರಮದಲ್ಲಿ ಡ್ರೋನ್ ಪ್ರತಾಪ್ ರನ್ನರ್ ಅಪ್ ಆದರು. ಬಿಗ್ ಬಾಸ್ ಮುಗಿದ ಮೇಲೆ ಗಿಚ್ಚಿ ಗಿಲಿಗಿಲಿ ರಿಯಾಲಿಟಿ ಶೋನಲ್ಲಿ ಡ್ರೋನ್ ಪ್ರತಾಪ್ ಸ್ಪರ್ಧಿಸುತ್ತಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.